ಎಲ್ಲರಿಗೂ ನಮಸ್ಕಾರ. ಸಿಂಹರಾಶಿಯವರೇ, ಮುಂಬರುವ ಆಗಸ್ಟ್ 1, 2, 3 ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ಭಾರಿ ಅದೃಷ್ಟ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಬನ್ನಿ ಸಿಂಹರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗಲಿವೆ ಇದರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಮಾಹಿತಿಯನ್ನಾದರೆ ತಿಳಿಸ್ಕೊಡ್ತಿದ್ದೀನಿ. ಹೌದು ಸಿಂಹರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ಯಾವ ಅದೃಷ್ಟ ನಿಮಗೆ ಇಷ್ಟು ದಿನ ಪ್ರಾಪ್ತಿ ಆಗ್ತಿಲ್ಲ ಅಂತ ಹೇಳಿ ನೀವು ಚಿಂತೆ ಆಗ್ತಿದ್ರೋ, ಹೆಚ್ಚಿನ ಶ್ರಮ ಪಟ್ಟರೂ ಸಹ ನಿಮಗೆ ಬರಬೇಕಾಗಿರ್ತಕ್ಕಂಥ ಪ್ರತಿಫಲ ಆಗಿರ್ಬೋದು, ಅದೃಷ್ಟ ಆಗಿರ್ಬೋದು, ಅದೇ ನಿಮಗೆ ಸಿಗದೆ ಬೇರೆ ಯಾರಿಗೋ ಸಿಗ್ತಿತ್ತೋ, ಇವುಗಳು ಎಲ್ಲದ್ರ ಬಗ್ಗೆಯೂ ಸಹ ನೀವು ಚಿಂತೆಯನ್ನು ಮಾಡಿ ಪ್ರತಿದಿನ ದುಃಖಿತರಾಗ್ತಿದ್ರಿ ಅಲ್ವಾ? ಹಾಗಾಗಿಯೇ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ಸಿಂಹರಾಶಿಯವರ ಜೀವನದಲ್ಲಿ ನೀವಿಷ್ಟು ದಿನ ಪಟ್ಟ ಎಲ್ಲ ರೀತಿ ಕಷ್ಟಕ್ಕೆ ತಕ್ಕ ಪ್ರತಿಫಲ ಆದರೆ ಈ ಸಮಯದಲ್ಲಿ ನಿಮಗೆ ಸಿಗಲಿದೆ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು. ಹೌದು ಸಿಂಹರಾಶಿಯವರೇ, ಇಷ್ಟು ದಿನ ನಿಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂಥ ಪ್ರತಿಯೊಂದು ಕೆಟ್ಟ ಘಟನೆಗಳು, ಕಹಿ ನೆನಪುಗಳು ಎಲ್ಲವನ್ನೂ ಸಹ ನೀವು ಒಂಟಿಯಾಗಿ ಕೂತಿದ್ದಾಗ ಒಬ್ಬರೇ ಯೋಚನೆ ಮಾಡ್ತಾನೆ ಇರ್ತೀರ ಈ ವಿಚಾರಗಳನ್ನೆಲ್ಲ. ಅದೇ ರೀತಿ ದೇವರಲ್ಲೂ ಸಹ ನೀವು ಪ್ರಶ್ನೆಗಳನ್ನು ಮಾಡಿದ್ರಿ. ನಾನು ನನ್ನ ಜೀವನದಲ್ಲಿ ಯಾರಿಗೂ ಸಹ ಮೋಸ ಮಾಡಿಲ್ಲ, ದ್ರೋಹ ಮಾಡಿಲ್ಲ, ಆದರೂ ಸಹ ನನ್ನ ಒಂದು ಜೀವನದಲ್ಲಿ ಯಾಕೆ ಇಷ್ಟೊಂದು ಸಂಕಷ್ಟ ಎಂಬಂತೆ ನೀವು ದೇವರಿಗೂ ಸಹ ಪ್ರಶ್ನೆಗಳನ್ನು ಮಾಡಿದ್ರಿ ಅಲ್ವಾ? ಹಾಗಾಗಿಯೇ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಕಷ್ಟಗಳು, ಕಹಿ ನೆನಪುಗಳೆಲ್ಲ ದೂರ ಆಗಿ ಅದೃಷ್ಟ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹೌದು, ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ಶತ್ರುಗಳ ಸಂಖ್ಯೆನೂ ಸಹ ಏರಿಕೆಯಾಗಲಿದೆ ನಿಮ್ಮ ಜೀವನದಲ್ಲಿ ಸಿಂಹರಾಶಿಯವರೇ. ಹೌದು, ಒಬ್ಬರು ಏಳಿಗೆ ಆಗ್ತಿದ್ರ ಅಂತಂದರೆ ಅವರ ಸುತ್ತಮುತ್ತಲೂ ಶತ್ರುಗಳ ಸಂಖ್ಯೆನೂ ಸಹ ಕ್ರಮೇಣವಾಗಿ ಏರಿಕೆಯಾಗ್ತಾನೆ ಇರುತ್ತೆ. ಹಾಗಾಗಿ ನೀವು ಶತ್ರುಗಳಿಂದ ಆದಷ್ಟು ಈ ಸಮಯದಲ್ಲಿ ದೂರ ಇರ್ತಕ್ಕಂಥದ್ದು ಸಹ ಬಹುಮುಖ್ಯ ಆಗಿರುತ್ತೆ ಸಿಂಹರಾಶಿಯವರೇ. ಅದೇ ರೀತಿ ಈ ಸಮಯದಲ್ಲಿ ಒಂದು ದೊಡ್ಡ ಘಟನೆ ಸಂಭವಿಸಲಿದೆ. ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಶತ್ರುಗಳ ಮುಖವಾಡ ಆದರೆ ಈ ಸಮಯದಲ್ಲಿ ಬಯಲಾಗ್ತಕ್ಕಂಥದ್ದು. ಹೌದು, ಅವರು ಇಷ್ಟು ದಿನ ನಿಮ್ಮ ಜೊತೆನೇ ಇದ್ದರು, ಆದರೂ ಸಹ ಅವರನ್ನು ನೀವು ಇಷ್ಟು ದಿನ ಗಮನಿಸಿರಲಿಲ್ಲ. ಹಾಗಾಗಿಯೇ ನೀವು ಈಗ ಶತ್ರುಗಳ ಮುಖವಾಡವನ್ನು ಬಯಲಾಗ್ತಕ್ಕಂಥ ಕ್ಷಣವನ್ನು ನೀವು ನಿಮ್ಮ ಕಣ್ಣಾರೆ ವೀಕ್ಷಣೆ ಮಾಡಬಹುದಾಗಿರುತ್ತೆ. ನೀವು ಆಶ್ಚರ್ಯಚಕಿತರಾಗ್ತೀರಾ. ಹೌದು, ಇಷ್ಟು ದಿನ ಅವರು ನಿಮ್ಮ ಜೊತೆನೇ ಇದ್ಕೊಂಡು, ನಿಮ್ಮ ಜೊತೆನೇ ಊಟ ಮಾಡಿಕೊಂಡು, ಅದು ನಿಮ್ಮ ಸಹೋದ್ಯೋಗಿಗಳಾಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತರಲ್ಲೂ ಸಹ ಇರ್ಬೋದಾಗಿರುತ್ತೆ, ನಿಮ್ಮ ಕುಟುಂಬಸ್ಥರಲ್ಲೂ ಸಹ ಇರ್ಬೋದಾಗಿರುತ್ತೆ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಶತ್ರುಗಳು. ಹೌದು, ಅವರು ಇಷ್ಟು ದಿನ ನಿಮ್ಮ ಜೊತೆ ನಟನೆಯನ್ನು ಮಾಡ್ತಿದ್ರು, ನಿಮ್ಮ ಗೆಲುವಿಗಾಗಿ ಕಾಯ್ತಾ ಇರೋ ರೀತಿ ನಟನೆಯನ್ನು ಮಾಡ್ತಿದ್ರು. ಆದರೆ ನೀವು ಹೋದ ನಂತರ ನಿಮ್ಮನ್ನು ಅವಮಾನ ಮಾಡ್ತಕ್ಕಂಥದ್ದು, ಅಪವಾದಗಳನ್ನು ನಿಮ್ಮ ಮೇಲೆ ಹಾಕ್ತಕ್ಕಂಥದ್ದು, ನಿಮ್ಮನ್ನು ದೂಷಿಸ್ತಕ್ಕಂಥದ್ದು, ನಿಮ್ಮ ಸೋಲಿಗಾಗಿ ಕಾಯ್ತಾ ಇರ್ತಕ್ಕಂಥದ್ದು, ಅದೇ ರೀತಿ ನಿಮ್ಮನ್ನು ದಾರಿ ತಪ್ಪಿಸಲು ಕಾಯ್ತಾ ಇರ್ತಕ್ಕಂಥ ಶತ್ರುಗಳ ಮುಖವಾಡ ಆದರೆ ಈ ಸಮಯದಲ್ಲಿ ಬಯಲಾಗ್ತಕ್ಕಂಥದ್ದು ಸಿಂಹರಾಶಿಯವರೇ. ಹೌದು, ಆ ಒಂದು ಕ್ಷಣವನ್ನು ನೀವು ಸಹ ವೀಕ್ಷಿಸಿ ನೀವು ಸಹ ಆಶ್ಚರ್ಯಚಕಿತರಾಗ್ತೀರಾ. ಹೌದು, ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಯಾಕೆ ಇಷ್ಟೊಂದು ಸಂಕಷ್ಟ, ಯಾಕೆ ನಿಮ್ಮ ಕೈಯಲ್ಲಿ ಹಣ ನಿಲ್ತಿರೋದಿಲ್ಲ, ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣವನ್ನು ನಾವು ನೋಡೋದಾದರೆ ಸಿಂಹರಾಶಿಯವರೇ, ನೀವು ಈ ಹಿಂದೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ಸ್ನೇಹಿತರನ್ನು, ನಿಮ್ಮ ಕುಟುಂಬಸ್ಥರನ್ನು ಅಥವಾ ನಿಮ್ಮ ಸಹೋದ್ಯೋಗಿಗಳನ್ನು ನೀವು ಕರೆದಿರ್ತೀರ. ಹೌದು, ಅದರಲ್ಲಿರ್ತಕ್ಕಂತಹ ಒಬ್ಬ ಮಹಿಳೆ ನಿಮ್ಮ ಆ ಒಂದು ಮನೆಗೆ ಆ ಮಹಿಳೆ ಬಂದು ಆ ಮಹಿಳೆ ಮೂಲೆಯಲ್ಲಿ ಆ ಮಹಿಳೆಯ ದೃಷ್ಟಿಯನ್ನು ಬೀರಿದ್ದಾರೆ. ಹೌದು, ನಿಮ್ಮ ಮೇಲೆ ದೃಷ್ಟಿ ಬೀರಿದ್ದಾರೆ, ನೀವು ಹಾಕ್ಕೊಂಡಿರ್ತಕ್ಕಂತಹ ಒಡವೆಗಳ ಮೇಲೆ ದೃಷ್ಟಿ ಬೀರಿದ್ದಾರೆ, ನಿಮ್ಮ ಮಕ್ಕಳ ಮೇಲೆ ದೃಷ್ಟಿ ಬೀರಿದ್ದಾರೆ, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ದೃಷ್ಟಿನೂ ಸಹ ಬೀರಿರ್ತಕ್ಕಂಥದ್ದು. ಹೌದು, ಈ ಎಲ್ಲ ದೃಷ್ಟಿ ಕಾರಣದಿಂದಾಗಿ ನಿಮಗೆ ಇಷ್ಟು ದಿನ ನೀವೆಷ್ಟೇ ಕಷ್ಟಪಟ್ಟರೂ ಸಹ ಕೈಯಲ್ಲಿ ಹಣ ನಿಲ್ತಿರೋದಿಲ್ಲ. ನಿಮಗೆ ಬರಬೇಕಾಗಿರ್ತಕ್ಕಂಥ ಪ್ರತಿಫಲ ಕೈ ತಪ್ಪಿ ನಿಮಗೆ ಬರಬೇಕಾಗಿದ್ದು ಬೇರೆ ಯಾರಿಗೋ ಸಿಗ್ತಿತ್ತು ಪ್ರತಿಫಲ. ಈ ವಿಚಾರಗಳನ್ನೆಲ್ಲ ನೀವು ಯೋಚನೆ ಮಾಡ್ತಾ ಪ್ರತಿದಿನ ದುಃಖಿತರಾಗ್ತಿದ್ರಿ ಅಲ್ವಾ? ಹಾಗಾಗಿ ಸಿಂಹರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಅಡೆತಡೆಗಳೆಲ್ಲ ದೂರ ಆಗಿ ನಿಮಗೆ ಬರಬೇಕಾಗಿರ್ತಕ್ಕಂಥ ಪ್ರತಿಫಲ ಆದರೆ ನಿಮ್ಮನ್ನು ಹುಡುಕಿಕೊಂಡು ಬಂದಿರತಕ್ಕಂಥದ್ದು. ಹೌದು, ಸಿಂಹರಾಶಿಯವರ ಮನಸ್ತಾಪ ಎಂಥದ್ದು ಅಂತ ನಾವು ನೋಡೋದಾದರೆ ಸಿಂಹರಾಶಿಯವರೇ, ನಿಮ್ಮ ಮನಸ್ಸಿನಲ್ಲಿ ಅಗ್ನಿ ಪರ್ವತದಷ್ಟು ನೋವಿದ್ರೂ ಸಹ ನೀವು ಆ ಒಂದು ನೋವನ್ನು ಯಾರೊಂದಿಗೂ ಸಹ ಹೇಳಿಕೊಳ್ಳೋದಿಲ್ಲ. ಹೌದು, ಬದಲಿಗೆ ಆ ಎಲ್ಲ ನೋವನ್ನು ಮನಸ್ಸಿನಲ್ಲೇ ಇಟ್ಕೊಂಡಿರ್ತೀರ. ಅದರ ಬದಲಿಗೆ ಹೊರ ಜಗತ್ತಿಗೆ ನಿಮ್ಮನ್ನು ನೋಡುವವರೆಗೆ ನೀವು ತುಂಬ ಖುಷಿಯಿಂದ ಸಂತೋಷದಿಂದ ಕಾಣ್ತೀರಾ. ಹೌದು, ಇದರ ಉದ್ದೇಶ ನಿಮ್ಮ ಒಳಗಡೆ ಇರತಕ್ಕಂತಹ ನೋವನ್ನು ನಿಮ್ಮ ಸ್ನೇಹಿತರೊಂದಿಗೆ, ನಿಮ್ಮ ಸಹೋದ್ಯೋಗಿಗಳೊಂದಿಗೆ, ನಿಮ್ಮ ಕುಟುಂಬಸ್ಥರ ಜೊತೆಗೆ ಹೇಳಿ ಅವರನ್ನು ಸಹ ದುಃಖಿತರನ್ನಾಗಿ ಮಾಡೋದು ನಿಮಗೆ ಇಷ್ಟ ಇರೋದಿಲ್ಲ. ಹಾಗಾಗಿ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂ ಸಹ ಅದನ್ನು ಮನಸ್ಸಿನಲ್ಲೇ ಇಟ್ಕೊಂಡು ಅದರ ಬದಲಿಗೆ ಹೊರ ಜಗತ್ತಿಗೆ ನೀವು ಖುಷಿಯನ್ನು, ಸಂತೋಷವನ್ನು ಹಂಚ್ತಾ ಇರತಕ್ಕಂತಹ ದೊಡ್ಡ ಮನಸ್ಸನ್ನು ಉಳ್ಳವರು ನೀವಾಗಿರ್ತೀರಾ ಸಿಂಹರಾಶಿಯವರೇ. ಹೌದು,
ಇಷ್ಟು ದಿನ ನಿಮ್ಮ ಮನೆಯಲ್ಲಿ ಆ ಮಹಿಳೆಯ ದೃಷ್ಟಿಯಿಂದ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಜಗಳಗಳಾಗ್ತಿತ್ತು, ಮನಸ್ತಾಪಗಳು ಉಂಟಾಗ್ತಿತ್ತು, ವೈವಾಹಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗ್ತಿತ್ತು. ಸಣ್ಣ ಪುಟ್ಟ ವಿಚಾರಕ್ಕೂ ನೀವು ವಾಗ್ವಾದಗಳನ್ನೆಲ್ಲ ಮಾಡ್ತಿದ್ರಿ. ಇದೆಲ್ಲ ಆ ಮಹಿಳೆಯ ದೃಷ್ಟಿಯ ಕಾರಣದಿಂದಾಗಿ. ಹೀಗಾಗಿ ಮನಸ್ಸಿನಲ್ಲಿ ಹೆಚ್ಚಿನ ಒತ್ತಡ ಆದರೆ ಹೆಚ್ಚಾಗ್ತಿತ್ತು. ಹೌದು, ನೀವು ಸಣ್ಣ ಪುಟ್ಟ ವಿಚಾರವನ್ನು ಹಗಲು ರಾತ್ರಿ ಯೋಚನೆ ಮಾಡ್ತಾನೆ ಕಳೀತಾ ಇದ್ರಿ. ಹೀಗೆಲ್ಲ ಮಾನಸಿಕ ತೊಂದರೆಗಳಾದರೆ ಉಂಟಾಗಿತ್ತು ಅಲ್ವಾ? ಹಾಗಾಗಿ ಸಿಂಹರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಮನಸ್ಸಿನಲ್ಲಿರತಕ್ಕಂತಹ ಎಲ್ಲ ರೀತಿ ಕಲ್ಮಶಗಳು, ಕಹಿ ನೆನಪುಗಳೆಲ್ಲ ದೂರ ಆಗಿ ನಿಮಗೆ ಮಾನಸಿಕ ಒತ್ತಡನೂ ಸಹ ಕಡಿಮೆಯಾಗಿ ಮನಸ್ಸು ಹಗುರ ಆದರೆ ಆಗೋದ್ರ ಮೂಲಕ ಮಾನಸಿಕ ನೆಮ್ಮದಿ, ಶಾಂತಿಯಾದರೆ ಈ ಸಮಯದಲ್ಲಿ ಪ್ರಾಪ್ತಿಯಾಗ್ತಕ್ಕಂಥದ್ದು ಸಿಂಹರಾಶಿಯವರೇ. ಹೌದು, ಆ ಮಹಿಳೆಯ ದೃಷ್ಟಿಯಿಂದ ನೀವು ರಾತ್ರಿ ಮಲಗುವಾಗ ನಿಮಗೆ ಕೆಟ್ಟ ಕೆಟ್ಟ ಕನಸುಗಳು ಬರ್ತಕ್ಕಂಥದ್ದು. ಅದೇ ರೀತಿ ವ್ಯಾಪಾರದಲ್ಲಿ ಲಾಭಕ್ಕಿಂತ ನಷ್ಟನೇ ಹೆಚ್ಚಾಗಿರುತ್ತೆ. ಹೌದು, ನೀವು ಈ ಹಿಂದೆ ಗಮನಿಸಿದರೆ ತುಂಬ ಚೆನ್ನಾಗಿ ವ್ಯಾಪಾರ ಆದರೆ ನಡೀತಾ ಇತ್ತು. ಆದರೆ ಯಾವಾಗ ಆ ಮಹಿಳೆಯ ದೃಷ್ಟಿ ನಿಮ್ಮ ವ್ಯಾಪಾರದ ಮೇಲೆ ಬಿತ್ತೋ ಆಗ ವ್ಯಾಪಾರದಲ್ಲೂ ಸಹ ನೀವು ಲಾಭಕ್ಕಿಂತ ನಷ್ಟವನ್ನೇ ನೋಡ್ತಿದ್ದೀರಾ. ಇವೆಲ್ಲನೂ ಸಹ ಆ ಮಹಿಳೆಯ ದೃಷ್ಟಿಯ ಪ್ರಭಾವದಿಂದನೇ. ಅದೇ ರೀತಿ ನಿಮ್ಮ ಒಳಗಡೆ ಮಾನಸಿಕ ಶಕ್ತಿ ಇತ್ತಲ್ಲ, ಅದು ಸಹ ಕಡಿಮೆ ಆಗ್ತಾನೆ ಬರ್ತಿತ್ತು ಆ ಮಹಿಳೆಯ ದೃಷ್ಟಿಯಿಂದ. ಅದೇ ರೀತಿ ನಿಮ್ಮ ಶತ್ರುಗಳು ಸಹ ಕ್ರಮೇಣವಾಗಿ ಏರಿಕೆ ಆಗ್ತಾನೆ ಇದ್ರು. ನಿಮ್ಮ ಬಗ್ಗೆ ಕೆಟ್ಟದಾಗಿ ಅಪವಾದಗಳನ್ನು ಹಾಕ್ತಕ್ಕಂತಹ ಗುಂಪುಗಳು ಸಹ ಹೆಚ್ಚಾಗ್ತಾನೆ ಇತ್ತು. ಆದರೆ ಸಿಂಹರಾಶಿಯವರೇ, ಈಗ ನೀವು ಚಿಂತೆ ಮಾಡ್ತಕ್ಕಂತಹ ಅಗತ್ಯ ಇರೋದಿಲ್ಲ. ಹೌದು, ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಕಷ್ಟಗಳು, ಕಹಿ ನೆನಪುಗಳೆಲ್ಲ ನಿಮ್ಮ ಜೀವನದಿಂದ ದೂರ ಆಗಿ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಅಡೆತಡೆಗಳು ದೂರ ಆಗೋದ್ರ ಮೂಲಕ ಅದೃಷ್ಟ ಯಶಸ್ಸನ್ನಾದ ನೀವು ಈ ಸಮಯದಲ್ಲಿ ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿರುತ್ತೆ. ಹೌದು, ಹಾಗಾಗಿ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರುವ ಕಾರಣದಿಂದಾಗಿ ದೇವರೇ ಈಗ ನಿಮಗೆ ಮಾರ್ಗದರ್ಶನವನ್ನಾದರೆ ನೀಡಲಿದ್ದಾರೆ. ಯಾವ ಅದೃಷ್ಟ ನಿಮಗೆ ಸಿಗ್ತಿಲ್ಲ, ಯಾವ ಯಶಸ್ಸು ನಿಮಗೆ ಕಾಣಿಸ್ತಿಲ್ಲ ಎಂಬಂತೆ ನೀವು ಇಷ್ಟು ದಿನ ದುಃಖಿತರಾಗ್ತಿದ್ರೋ ಅದೇ ಒಂದು ಯಶಸ್ಸು, ಅದೇ ಒಂದು ಅದೃಷ್ಟ ಈ ಸಮಯದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು ಸಿಂಹರಾಶಿಯವರೇ. ಹೌದು, ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ದೋಷಗಳು, ದೃಷ್ಟಿಗಳು ಎಲ್ಲವನ್ನೂ ಸಹ ನೀವು ದೂರ ಮಾಡಲು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ನಿಮ್ಮ ಮನೆಯಲ್ಲಿ ದೇವರ ಮುಂದೆ ದೀಪವನ್ನು ಹಚ್ಚಿ ದೇವರ ಆರಾಧನೆಯನ್ನು ಮಾಡಿ. ಹೌದು, ಇದರಿಂದ ಮನೆಯಲ್ಲಿರ್ತಕ್ಕಂಥ ಎಲ್ಲ ರೀತಿ ನಕಾರಾತ್ಮಕ ಶಕ್ತಿಗಳೆಲ್ಲ ದೂರ ಆಗಿ ಸಕಾರಾತ್ಮಕ ಶಕ್ತಿಗಳಾದರೆ ಹೆಚ್ಚಾಗ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ. ಕುಲದೇವರನ್ನ ಪ್ರತಿದಿನ ಆರಾಧನೆಯನ್ನು ಮಾಡಿ, ನಿಮ್ಮ ತಂದೆ ತಾಯಿಯರ ಪಾದವನ್ನು ಮುಟ್ಟಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಇದರಿಂದ ನಿಮ್ಮ ಬಳಿಗೆ ಯಾವುದೇ ರೀತಿ ನಕಾರಾತ್ಮಕ ಶಕ್ತಿ ಅನ್ನೋದು ಬರೋದಿಲ್ಲ. ಹೌದು, ದೇವರ ಆಶೀರ್ವಾದ ನಿಮ್ಮ ಸುತ್ತಮುತ್ತಲೂ ಒಂದು ರಕ್ಷಕ ಕವಚದಂತೆ ನಿರ್ಮಾಣ ಆದರೆ ಆಗ್ತಕ್ಕಂಥದ್ದು. ಹೌದು, ಆ ಮಹಿಳೆಯ ದೃಷ್ಟಿಯಿಂದ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗಿರ್ತಕ್ಕಂಥದ್ದು. ಅದರ ಪರಿಣಾಮದಿಂದಾಗಿ ಮನೆಯ ಗೋಡೆಗಳಲ್ಲಿ ಬಿರುಕುಗಳು ಕಾಣಿಸ್ಕೊಳ್ತಕ್ಕಂಥದ್ದು. ಅದೇ ರೀತಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಸಹ ಅವರಿಗೆ ಆಸಕ್ತಿ ಕಡಿಮೆ ಆಗ್ತಿರ್ತಕ್ಕಂಥದ್ದು. ಇದನ್ನು ಸಹ ನೀವು ಗಮನಿಸಿರಬಹುದಾಗಿರುತ್ತೆ. ಹೌದು, ಇಷ್ಟು ದಿನ ನಿಮ್ಮ ಮಕ್ಕಳು ಪರೀಕ್ಷೆಗಳಲ್ಲಿ ತುಂಬ ಚೆನ್ನಾಗಿ ಅಂಕಗಳನ್ನಾದರೆ ಪಡ್ಕೊಳ್ತಾ ಇದ್ರು. ಆದರೆ ಆ ಮಹಿಳೆ ನಿಮ್ಮ ಜೀವನಕ್ಕೆ ಬಂದು ಹೋದ ನಂತರ, ನಿಮ್ಮ ಮನೆಯಲ್ಲಿ ದೃಷ್ಟಿ ಬೀರಿ ಹೋದ ನಂತರ ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಸಹ ಆಸಕ್ತಿ ಕಡಿಮೆಯಾಗಿರ್ತಕ್ಕಂಥದ್ದು. ಈಗ ನಿಮ್ಮ ಮಕ್ಕಳು ಸಹ ವಿದ್ಯಾಭ್ಯಾಸದಲ್ಲಿ ಪಡ್ಕೊಳ್ತಾ ಇರ್ತಕ್ಕಂಥ ಅಂಕಗಳಲ್ಲೂ ಸಹ ಇಳಿಕೆಯಾಗಿರ್ತಕ್ಕಂಥದ್ದು. ವ್ಯಾಪಾರದಲ್ಲಿ ಪ್ರತಿದಿನ ಬರ್ತಿರ್ತಕ್ಕಂಥ ಗ್ರಾಹಕರ ಸಂಖ್ಯೆ ಇದೀಗ ಕಡಿಮೆ ಆಗ್ತಿರ್ತಕ್ಕಂಥದ್ದು. ಹೌದು, ಅವರಿಗೆ ನಿಮ್ಮ ಮೇಲೆ ಕೆಟ್ಟ ಅಭಿಪ್ರಾಯವನ್ನು ಸಹ ಮೂಡಿರ್ತಕ್ಕಂಥದ್ದು. ಇವೆಲ್ಲ ಆ ಮಹಿಳೆಯ ದೃಷ್ಟಿಯ ಪ್ರಭಾವದಿಂದ ಆಗಿರುತ್ತೆ ಸಿಂಹರಾಶಿಯವರೇ. ಆದರೆ ಈಗ ಚಿಂತೆ ಬೇಡ ಆಗಿರುತ್ತೆ. ಹೌದು, ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನಿಮಗೆ ಯಶಸ್ಸಿನ ಜೊತೆಗೆ ವ್ಯಾಪಾರದಲ್ಲಿ ನಿರೀಕ್ಷೆಗೂ ಮೀರಿದ ಧನ ಲಾಭವನ್ನು ನೀವು ಈ ಸಮಯದಲ್ಲಿ ಕಾಣಬಹುದಾಗಿರುತ್ತೆ. ಹೌದು, ಇಷ್ಟು ದಿನ ನೀವು ಹಣದ ಅಗತ್ಯ ಇದ್ದಾಗ ಯಾರನ್ನಾದರೂ ಸಾಲವನ್ನು ಕೇಳೋದಕ್ಕೆ ಹೋದ್ರೂ ಸಹ ನಿಮಗೆ ಸಾಲ ಆದರೆ ಸಿಗ್ತಿರ್ಲಿಲ್ಲ. ಆದರೆ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನಿಮಗೆ ಬರಬೇಕಾಗಿರ್ತಕ್ಕಂಥ ಎಲ್ಲ ರೀತಿ ಧನಲಾಭಗಳು, ನೀವು ಈ ಹಿಂದೆ ಹಣವನ್ನು ಹೂಡಿಕೆ ಮಾಡಿಟ್ಟಿದ್ರಲ್ವ, ಆ ಒಂದು ಜಾಗದಲ್ಲಿ ಹೆಚ್ಚಿನ ಹಣವನ್ನು ಸಹ ನೀವು ಈ ಸಮಯದಲ್ಲಿ ನಿರೀಕ್ಷೆ ಮಾಡೋದ್ರ ಮೂಲಕ ಮನೆಯಲ್ಲಿ ಶುಭ ಕಾರ್ಯಗಳು ಸಹ ನಡೀತಿರಲಿಲ್ಲ ಆ ಒಬ್ಬ ಮಹಿಳೆಯ ದೃಷ್ಟಿಯಿಂದ. ಹಾಗಾಗಿ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯವನ್ನು ನಡೆಸ್ತಕ್ಕಂತಹ ಯೋಗನೂ ಇರ್ತಕ್ಕಂಥದ್ದು. ಧನಲಾಭ ಪ್ರಾಪ್ತಿಯಾಗೋದ್ರ ಮೂಲಕ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಸಾಲಗಳಾದರೆ ಈ ಸಮಯದಲ್ಲಿ ತೀರಿ ಹೋಗ್ತಕ್ಕಂಥದ್ದು. ಆ ಮಹಿಳೆಯ ದೋಷ ಎಲ್ಲನೂ ಸಹ ನಿಮ್ಮ ಜೀವನದಿಂದ ದೂರ ಆಗ್ತಕ್ಕಂಥದ್ದು. ಹೌದು, ಕುಟುಂಬದ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ತೊಂದರೆಗಳು, ವೈವಾಹಿಕ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಭಿನ್ನಾಭಿಪ್ರಾಯಗಳು, ಅದೇ ರೀತಿ ವೃತ್ತಿ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಅಡೆತಡೆಗಳು ಎಲ್ಲನೂ ಸಹ ಈ ಸಮಯದಲ್ಲಿ ನಿಮ್ಮ ಜೀವನದಿಂದ ದೂರ ಆಗಿ ಅದೃಷ್ಟ,
ಸಂತೋಷ ನೆಮ್ಮದಿಯಾದರೆ ಈಗ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಸಿಂಹರಾಶಿಯವರೇ. ಹೌದು, ಈ ಇಷ್ಟೆಲ್ಲ ಫಲಗಳು ನಿಮಗೆ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಇದು ಸಿಂಹರಾಶಿಯವರು ಮುಂಬರುವ ಈ ಅದೃಷ್ಟವಂತ 3 ದಿನದ ಭವಿಷ್ಯ ಆಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.